ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಸಿಟಿ ಲೈಟ್ಸ್ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಈ ಸಿನಿಮಾ ಬಹಳ ವಿಶೇಷ, ಯಾಕಂದರೆ ದುನಿಯಾ ವಿಜಯ್ ಅವರ ಮಗಳು ಈ ಒಂದು ಸಿನಿಮಾ ಮೂಲಕ ನಮಗೆ ನಾಯಕ ನಟಿಯಾಗಿ ಪರಿಚಯ ಆಗ್ತಾ ಇದ್ದಾರೆ. ಇವತ್ತು ಈ ಒಂದು ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮೋನಿಶಾ ವಿಜಯ್ ಅವರಿದ್ದಾರೆ. ಬನ್ನಿ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮ್ಯಾಮ್, ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. ಮೊದಲಿಗೆ ಹೀರೋಯಿನ್ ಆಗಿ ನಮ್ಮ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಇದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಮೊದಲನೇ ಸಿನಿಮಾ ಸಿಟಿ ಲೈಟ್ಸ್ ಇವತ್ತು ಫಸ್ಟ್ ಸಾಂಗ್ ರಿಲೀಸ್ ಆಗಿದೆ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ಈ ಕಂದಮ್ಮ ಮುದ್ದಮ್ಮ ಅನ್ನೋದೆಲ್ಲ ಹುಡುಗಿಯರಿಗೆ ತುಂಬ ಇಷ್ಟವಾದಂತಹ ಪದಗಳು. ಸೊ ಆ ಒಂದು ಪದ ಇಟ್ಕೊಂಡು ಈ ಒಂದು ಸಾಂಗ್ ಮಾಡಿದ್ದಾರೆ. ಸಾಂಗ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ ಸಾಂಗಲ್ಲಿ ಅಷ್ಟು ಗ್ಲಾಮರ್ ಆಗಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಈ ಸಾಂಗ್ ಬಗ್ಗೆ? ಈ ಸಾಂಗ್ ಶೂಟ್ ಮಾಡಿದ್ದೆ ತುಂಬ ಖುಷಿ. ನಾವು ತುಂಬ ಆಟ ಆಡ್ಕೊಂಡು ಶೂಟ್ ಮಾಡಿದ್ವಿ. ಇದನ್ನು ಒಂದು ಶೂಟ್ ಮಾಡ್ತಾ ಇದ್ವಿ ಅಂತ ಅನಿಸಿಲ್ಲ. ಐ ಥಿಂಕ್ ನನಗೆ ಎವ್ರಿಥಿಂಗ್ ಅಬೌಟ್ ದ ಸಾಂಗ್ ಇಷ್ಟ, ಕೇಳೋಕ್ಕಿಷ್ಟ, ನೋಡೋದಕ್ಕಿಷ್ಟ. ಸೊ ಇಟ್ ಈಸ್ ಅ ಸ್ಪೆಷಲ್ ಸಾಂಗ್ ನನಗೆ. ಈ ಸಿನಿಮಾ ಶೂಟ್ ಆಗಿರೋದೆಲ್ಲ ಎಲ್ಲಿ? ಮೇಜರಾಗಿ ಬ್ಯಾಂಗ್ಳೂರಲ್ಲೇ ಆಗಿದೆ. ಸೊ ಆ ಅನುಭವ ಹೇಗಿತ್ತು? ಯಾಕಂದರೆ ಒಂದು ಸಾಮಾನ್ಯವಾಗಿ ಜೀವನ ಹೇಗೆ ನಡೆಸ್ತಾರೆ ಅಲ್ಲೆಲ್ಲ, ಅಂದರೆ ಪಾತ್ರೆ ತೊಳ್ಕೊಂಡು ಆ ರೀತಿಯಾಗಿ ನೀವು ಅದನ್ನು ಒಂದು ಆ್ಯಕ್ಟಿಂಗ್ ಮಾಡಿದ್ದೀರಾ. ಸೊ ಆ ಒಂದು ಆ್ಯಕ್ಟಿಂಗ್ ಹೇಗಿತ್ತು ಅಂತ ಈ ಸಾಂಗಲ್ಲಿ? ಎಲ್ಲ ಹೌದು, ಬೆಂಗಳೂರಲ್ಲೇ ನಡೆದಿರೋದು. ಆ ಪಾರ್ಟ್ ನೀವೇನು ನೋಡ್ತಾ ಇದ್ದೀರಾ ಆ ಭಾಗದಲ್ಲಿ ವೆರಿ ಸಿಂಪಲ್ ಲಿವಿಂಗ್. ಯಾರೂ ಏನೋ ಒಂದು ಆಡಂಬರದ ಬದುಕ್ತಾ ಇಲ್ಲ ಅಲ್ಲಿ. ಪಾಪ ಅವರು ದುಡ್ಕೊಂಡು ತಿನ್ನೋ ಅಂಥ ಒಂದು ಕ್ಯಾಟಗರಿ ಆಫ್ ಪೀಪಲ್. ಸೊ ಅವರು ಏನೇ ಆದರೂ ತುಂಬ ಪ್ರೀತಿಯಿಂದ ನೋಡಿಕೊಂಡು ನಾವು ಅಷ್ಟು ಶೂಟ್ ಮಾಡಿದ್ವಿ ಅಲ್ಲಿ ಹೋಗಿ. ಸೊ ಬೆಳಗಿನ ಜಾವ, ರಾತ್ರಿ ಹೊತ್ತು ಎಲ್ಲರೂ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊಂಡು ಐ ಥಿಂಕ್ ದಟ್ಸ್ ಆಲ್ ಮ್ಯಾಟರ್ಸ್ ಅಟ್ ದಿ ಎಂಡ್ ಆಫ್ ದ ಡೇ. ಆ್ಯಂಡ್ ಈ ಸಿನಿಮಾ ನಿಮ್ಗೆ ತುಂಬ ಸ್ಪೆಷಲ್, ಯಾಕಂದರೆ ದುನಿಯಾ ವಿಜಯ್ ಸರ್ ಅವರು ಇದನ್ನು ನಿರ್ದೇಶನ ಮಾಡ್ತಿದ್ದಾರೆ. ಅವರ ಒಂದು ಕತೆ ಆ್ಯಸ್ ಅ ಫಾದರ್ ನಿಮಗೆ ಗೊತ್ತು, ಬಟ್ ಆ್ಯಸ್ ಅ ಡೈರೆಕ್ಟರ್ ಅವ್ರು ಹೇಗೆ ಅಂತ? ಆ್ಯಸ್ ಎ ಫಾದರ್ ಹೇಗೋ ಡೈರೆಕ್ಟರ್ ಆಗಿ ಅದರದ್ದು ಆಪೋಸಿಟ್. ಅವರು ತುಂಬ ಮುದ್ದಾಗಿ ಮಾತಾಡಿಸ್ತಾರೆ ನನ್ನನ್ನು ಮನೇಲಿ, ಬಟ್ ಅದರ್ವೈಸ್ ಸೆಟ್ಟಲ್ಲಿ ಅಷ್ಟೇ ಸ್ಟ್ರಿಕ್ಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ನನ್ನ. ಐ ಥಿಂಕ್ ಐ ಸಾ ಪ್ರೊಫೆಷ್ನಲ್ ಸೈಡ್ ಆಫ್ ಹಿಮ್ ಅಷ್ಟೇ. ಸೊ ಇಟ್ಸ್ ನೈಸ್. ಸೊ ಪ್ರಪ್ರಥಮ ಬಾರಿಗೆ ನಾಯಕಿಯಾಗಿ ಬರ್ತಾ ಇದ್ದೀರಾ. ಸೊ ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದೀರಾ ಮೇಡಮ್? ಯಾಕಂದರೆ ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ, ಒಂದು ಹೀರೋಯಿನ್ ಆಗೋಕ್ಕೆ ನಿಮ್ಮ ಪ್ರಿಪ್ರೇಷನ್ಸ್ ಯಾವ ಥರ ಇದೆ? ಐ ಥಿಂಕ್ ಫಸ್ಟ್ ಬಂದು ಫಿಟ್ನೆಸ್ ನಾನೇನು ಸಿನಿಮಾ ಇಂಡಸ್ಟ್ರಿಗೆ ಅಂತ ಅಲ್ಲ, ನಮ್ಮಪ್ಪ ಹೇಳ್ಕೊಟ್ಟಿರೋದಂದರೆ ಮೇಕ್ ಇಟ್ ಯುವರ್ ಲೈಫ್ ಸ್ಟೈಲ್ ಅಂತ. ಸೊ ಫಿಟ್ನೆಸ್ ಇರುತ್ತೆ. ಆ್ಯಕ್ಟಿಂಗ್ ಫಸ್ಟ್ ಎಲ್ಲದಕ್ಕೂ ಮುಖ್ಯ. ಒಂದು ಆ್ಯಕ್ಟ್ರೆಸ್ ಆಗಬೇಕು ಅಂದರೆ ಆ್ಯಕ್ಟಿಂಗ್ ಕಲ್ತ್ಕೊಂಡು ಬಂದಿದ್ದೀನಿ ನಾನು. ಅದಾದಮೇಲೆ ನಾನು ಸೆಟ್ಟಲ್ಲಿ ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಯೋದು ತುಂಬ ಇದೆ. ಅದ್ರ ಜೊತೆಗೆ ಫಿಟ್ನೆಸ್ ಆ್ಯಂಡ್ ಸ್ಕಿನ್ ಕೇರ್, ಅದು ಇದು ಏನಂತಾರೆ, ಜಸ್ಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಅಷ್ಟೇ. ಇದು ಆ್ಯಕ್ಟರ್ ಆಗಬೇಕು, ಹೀರೋಯಿನ್ ಆಗಬೇಕು ಅನ್ನೋದು ನಿಮ್ಮ ಚೈಲ್ಡ್ಹುಡ್ ಡ್ರೀಮಾ, ಅಥವಾ ಆಮೇಲೆ ಎಲ್ಲರೂ ಹೇಳಿ ನೀವು ನೋಡಿರ್ತೀರಾ ಹತ್ರದಿಂದ ಯಾವ ಥರ ಇರುತ್ತೆ ಒಂದು ಸೆಲೆಬ್ರಿಟಿ ಲೈಫ್ ಅಂತ ಹೇಳಿ, ಯಾಕಂದರೆ ಅದರಿಂದ ನೀವು ಇಷ್ಟಪಟ್ಟಿದ್ದು, ಅಥವಾ ಚಿಕ್ಕ ವಯಸ್ಸಿಂದ ನಾನು ಹೀರೋಯಿನ್ ಆಗಬೇಕು ಅಂತ ಇಷ್ಟಪಟ್ಟಿದ್ದ ಹೇಗೆ? ಇಲ್ಲ, ನಂಗೆ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು. ನಮ್ಮ ಮನೇಲಿ ಹೇಳಿದ್ದೆ ಕೂಡ. ಬಟ್ ಎಲ್ಲ ಎಜುಕೇಷನ್ ಮುಗಿದ ಮೇಲೆ ಒಟ್ಟಿಗೆ ನೋಡೋಣ ಅಂತ ಹೇಳಿ ಫಸ್ಟ್ ಬೇಡ ಅಂದಿದ್ರು, ನೋಡೋಣ ಅಂದರು. ಫೈನಲಿ ಇವತ್ತು ನಮ್ಮ ಅಪ್ಪನೇ ಡೈರೆಕ್ಟ್ ಮಾಡೋ ಹಂಗಾಗಿದೆ. ಸೊ ಇಟ್ಸ್ ಅ ವೆರಿ ಹ್ಯಾಪಿ ಥಿಂಗ್ ಫಾರ್ ಮಿ. ವಿನಯ್ ರಾಜ್ಕುಮಾರ್ ಸರ್ ಬಗ್ಗೆ ಹೇಳೋದಾದರೆ ಆಸ್ ಅ ಕೋ ಆ್ಯಕ್ಟರ್ ಹೇಗಿತ್ತು ಮ್ಯಾಮ್ ಅವ್ರ ಜೊತೆ ವರ್ಕ್ ಮಾಡೋದು? ಬಿಕಾಸ್ ಅವ್ರು ಈಗಾಗಲೇ ತುಂಬ ಸಿನಿಮಾಗಳು ಮಾಡಿದ್ದಾರೆ. ಅವ್ರ ಜೊತೆ ಅವ್ರೇನಾದರೂ ನಿಮಗೆ ಹೇಳ್ಕೊಟ್ರಾ ಇದನ್ನು ಸರಿ ಮಾಡ್ಕೊ ಅಂತ? ಹೇಗಿತ್ತು ಅಂತ? ವಿನಯ್ ಸರ್ ಬಗ್ಗೆ ಎಲ್ರಿಗೂ ಗೊತ್ತು. ಹಿಸ್ ಸೂಪರ್ ಸ್ವೀಟ್, ಸಖತ್ ಹಂಬಲ್ ಅವರು. ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಆ್ಯಕ್ಟಿಂಗ್ ವಿಷಯದಲ್ಲಿ. ಮತ್ತು ಆ್ಯಸ್ ಅ ಪರ್ಸನ್ ಅವ್ರು ಹೇಗೆ ತುಂಬ ಸಿಂಪಲ್ಲಾಗಿ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಸೆಟ್ಟಲ್ಲಿ. ಸೊ ವರ್ಕಿಂಗ್ ವಿತ್ ಹಿಮ್ ಅವ್ರು ಒಂಥರ ಈಸ್ ಅ ಗುಡ್ ಫ್ರೆಂಡ್. ಸೊ ಏನೇ ಇದ್ರೂ ಕಮ್ಯುನಿಕೇಟ್ ಮಾಡ್ಬೋದಾಗಿತ್ತು ಅವ್ರಿಗೆ. ಸೊ ಚೆನ್ನಾಗಿತ್ತು. ಇಟ್ ಈಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಮತ್ತೊಂದು ಏನಂದರೆ, ಈ ಹಿಂದೆ ಬಿಡುಗಡೆಯಾದಂತಹ ಬಾವಾ ಬಾವಾ ಸಾಂಗ್ ಕೂಡ ಈಗ ತುಂಬ ಚೆನ್ನಾಗಿ ರೀಚ್ ಆಗಿದೆ. ಅದ್ರ ಬಗ್ಗೆ ಹೇಳೋದಾದರೆ ಹೌ ಹ್ಯಾಪಿ ಆರ್ ಯು ಅಬೌಟ್ ಇಟ್ ಅಂತ? ಬಾವಾ ಬಾವಾ ಅವ್ರ ಫಸ್ಟ್ ಸಿಂಗಲ್ ಅಲ್ವಾ. ಸೊ ಐ ಆಮ್ ವೆರಿ ಹ್ಯಾಪಿ. ಐ ಥಿಂಕ್ ನಿನ್ನೆ 2 ಮಿಲಿಯನ್ ಏನೋ ಆಗಿದೆ ಅದು. ಅದಕ್ಕೆ ಎಷ್ಟು ಪ್ರೀತಿ ಕೊಟ್ರಿ ಅಷ್ಟೇ ಪ್ರೀತಿ ನಮ್ಮ ಕಂದಮ್ಮ ಸಾಂಗು ಕೊಟ್ಟು ನೋಡಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ ಮ್ಯಾಮ್. ಇನ್ನು ಎಷ್ಟಿದೆ ಸಾಂಗ್ಗಳು, ಎಷ್ಟು ಬಿಡುಗಡೆ ಆಗುತ್ತೆ ಅಂತ ಹೇಳಿ? ಐ ಥಿಂಕ್ ಅವ್ರು ಹೇಳಿದ್ರು ಅವಾಗಲೇ. ಐ ಥಿಂಕ್ ಅಬೌಟ್ 5 to 6 ಸಾಂಗ್ಸ್ ಇದೆ ಅನಿಸುತ್ತೆ. ಸೊ ಎಲ್ಲ ನೋಡ್ತೀರ, ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ನಿಮ್ಗೆ ಇಷ್ಟ ಆಗುತ್ತೆ ಈಗ. ಮತ್ತೊಂದು ಈ ಸಿನಿಮಾದಲ್ಲಿ ನಾವು ನೋಡಿದ್ದು ಏನು ಅಂದರೆ, ಉಮಾಶ್ರೀ ಅವರನ್ನು. ಅವರು ಅಂದರೆ ಪ್ರತಿಯೊಂದು ಯಾವ ಆ್ಯಕ್ಟಿಂಗ್ ಕೊಟ್ಟರು ಸಖತ್ತಾಗಿ ಮಾಡ್ತಾರೆ. ಸೊ ಅವರಿಂದ ಕಲ್ತಿದ್ದು ಏನು ಅಂತ ಹೇಳೋದಾದರೆ, ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಉಮಾಶ್ರೀ ಮ್ಯಾಮ್ ಶಿ ಇಸ್ ಅ ಸೀನಿಯರ್ ಆ್ಯಕ್ಟ್ರೆಸ್ ಅಲ್ವಾ. ಸೊ ಅವರಿಂದ ಕಲಿಯೋದು ತುಂಬ ಇರುತ್ತೆ. ಪ್ರತಿಯೊಂದು ಅವ್ರು ಹೇಳ್ಕೊಡ್ತಾರೆ ಪಾಪ ತಾಳ್ಮೆಯಿಂದ. ಹಿಂಗಲ್ಲ, ಹಿಂಗೆ ಮಾಡ್ಬೋದು ನೀನು, ಹಂಗೆ ಮಾಡು ಅಂತ. ಖುಷಿ ಅಲ್ವಾ ಕಲಿಯೋಕ್ಕೆ. ಅಂಥ ದೊಡ್ಡ ಆರ್ಟಿಸ್ಟಿಂದ ಕಲಿಯೋದು ಇಟ್ ಇಸ್ ಮೈ ಲಕ್ ಆ್ಯಕ್ಚುಲಿ. ಸೊ ಶರಣ್ ರಾಜ್ ಸರ್ ಬಗ್ಗೆ ಒಂದು ಮಾತು, ಲೈಕ್ ಅವ್ರ ಹಾಡುಗಳು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ?
ಚರಣ್ ಸರ್ ಬಗ್ಗೆ ಏನು ಹೇಳೋದು, ಈಸ್ ಮೈ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಅವತ್ತು ಹೇಳ್ತಾ ಇದ್ದೆ. ಅವ್ರು ಯಾವುದೇ ಮಾಡಿದ್ರು ನಂಗೆ ಇಷ್ಟ ಆಗುತ್ತೆ ಸಾಂಗ್ಸು. ಆ್ಯಂಡ್ ನನಗಿಂತ ಬ್ಯೂಟಿಫುಲ್ ಸಾಂಗ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾಗೆ. ಐ ಆಮ್ ವೆರಿ ಹ್ಯಾಪಿ. ಫೈನಲಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಪ್ರಪ್ರಥಮ ಬಾರಿಗೆ ನಮ್ಮ ಸ್ಯಾಂಡಲ್ವುಡ್ಗೆ ನಾಯಕಿಯಾಗಿ ಬರ್ತಾ ಇದ್ದೀರಾ. ಈಗಾಗಲೇ ತುಂಬ ಚೆನ್ನಾಗಿದ್ದಾರೆ ಅಂತೆಲ್ಲ ನಾವು ಸೋಷಿಯಲ್ ಮೀಡಿಯಾ ನೋಡಿದಾಗ ತುಂಬ ಚೆನ್ನಾಗಿದ್ದಾರೆ, ಹೀರೋಯಿನ್ ಆಗೋ ಥರ ಒಂದು ಲುಕ್ ಇದೆ ಇವರಿಗೆ ಅಂತೆಲ್ಲ ಹೇಳ್ತಾರೆ. ಸೊ ಏನು ಹೇಳ್ತೀರಾ ನಮ್ಮ ಕನ್ನಡ ಅಭಿಮಾನಿಗಳಿಗೆ? ನನ್ನ ಫಸ್ಟ್ ಸಿನಿಮಾ ಸಿಟಿ ಲೈಟ್ಸಿಂದ ಲಾಂಚ್ ಆಗ್ತಾಯಿದ್ದೀನಿ. ನಿಮ್ಗೆಲ್ಲರೂ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಎಲ್ಲ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಮೋನಿಶಾ ವಿಜಯ್ ಅವರ ಮಾತಾಗಿತ್ತು. ಇನ್ನೇನು ಸಿಟಿ ಲೈಟ್ಸ್ 2 ಹಾಡುಗಳಿಗಾಗಲೇ ಬಿಡುಗಡೆ ಆಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಇನ್ನೊಂದಷ್ಟು ಸಾಂಗ್ಸ್ಗಳು ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರಲ್ಲ, ಇದಿಷ್ಟು ಸಿಟಿ ಲೈಟ್ಸ್ ಸಿನಿಮಾದ ನಾಯಕಿ ನಟಿಯ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ರಚನಾ, ಫ್ರೀಡಮ್ ಟಿವಿ ಬೆಂಗಳೂರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.